ಸಭಾಪತಿ ಸ್ಥಾನಕ್ಕೆ ಶುರುವಾಯಿತು ಬಿಗ್ ಫೈಟ್. ಬಿಕೆ ಹರಿಪ್ರಸಾದ್ ಸಭಾಪತಿ ಸ್ಥಾನಕ್ಕೆ ಹಿಂದೇಟು ಹಿನ್ನೆಲೆ. ಸಭಾಪತಿ ಸ್ಥಾನಕ್ಕೆ ಇತರ ಆಕಾಂಕ್ಷಿಗಳಿಂದ ಪೈಪೋಟಿ ಜೋರು. ಪ್ರಸ್ತುತ ಬಹುಮತ ಇಲ್ಲದ ಕಾರಣ ಹೊರಟಿ ಮುಂದುವರಿಕೆ. ಸಭಾಪತಿಯಾಗಿ ಬಸವರಾಜ ಹೊರಟ್ಟಿ ಮುಂದುವರಿಕೆ. ಇದೀಗ 4 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಸಮ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕೈ ಸಂಖ್ಯಾಬಲವು ಕೂಡ ಸಮನಾಗತ್ತೆ. ಲಖನ್ ಜಾರಕಿಹೊಳಿ ಬೆಂಬಲ ನೀಡಿದ್ರೆ ಹೊರಟ್ಟಿ ಸ್ಥಾನ ಖಾಲಿ. ಪಕ್ಷೇತರ ಸದಸ್ಯರಾಗಿರುವಂತಹ ಲಖನ್ ಜಾರಕಿಹೊಳಿ, ಪ್ರಸ್ತುತ ಬಿಜೆಪಿಗೆ ಬೆಂಬಲ ನೀಡಿರುವಂತಹ ಲಖನ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸೆಳೆದ್ರೆ ಕಾಂಗ್ರೆಸ್ ಮೇಲುಗೈ ಸಾಧಿಸಲಿದೆ ಅನ್ನೋದು ಕೂಡ ಇಲ್ಲಿ ಲೆಕ್ಕಾಚಾರ ಹಾಕಲಾಗ್ತಾಗಿದೆ. ನೋಡಿ, ಇದೀಗ ಮೇಲ್ಮನೆ ಸಭಾಪತಿಯ ಸ್ಥಾನಕ್ಕೆ ಬಿಗ್ ಫೈಟ್ ಅನ್ನೋದು ನಡೀತಾ ಇರೋದು. ಒಂದ್ ಕಡೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರು ಸಭಾಪತಿ ಸ್ಥಾನಕ್ಕೆ ಹಿಂದೇಟು ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಭಾಪತಿ ಸ್ಥಾನಕ್ಕೆ ಇತರ ಆಕಾಂಕ್ಷಿಗಳಿಂದ ಪೈಪೋಟಿ ಮಾತ್ರ ಜೋರಾಗ್ತಾ ಇದೆ. ಪ್ರಸ್ತುತ ಬಹುಮತ ಇಲ್ಲದ ಕಾರಣ ಹೊರಟಿನೇ ಮುಂದುವರಿಕೆ ಆಗಿದ್ದಾರೆ. ಸಭಾಪತಿಯಾಗಿ ಬಸವರಾಜ ಹೊರಟ್ಟಿ ಮುಂದುವರಿಕೆ ಆಗ್ತಾ ಇದ್ರೆ ಇದೀಗ 4 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಅಲ್ಲಿಗೆ ಸಮ ಆಗತ್ತೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕೈ ಸಂಖ್ಯಾಬಲವೂ ಕೂಡ ಸಮನಾಗತ್ತೆ. ಲಖನ್ ಜಾರಕಿಹೊಳಿ ಬೆಂಬಲ ನೀಡಿದ್ರು ಅಂತಂದರೆ ಹೊರಟ್ಟಿ ಸ್ಥಾನ ಖಾಲಿ ಆಗತ್ತೆ. ಪಕ್ಷೇತರ ಸದಸ್ಯರಾಗಿರುವಂಥ ಲಖನ್ ಜಾರಕಿಹೊಳಿ ಪ್ರಸ್ತುತ ಅವರು ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಏನಾದರೂ ಈ ಕಡೆ ಸೆಳೆದ್ರು ಅಂತ ಅಂದರೆ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಲಿದೆ. ಅಧಿವೇಶನದಲ್ಲಿ 4 ಕೈ ಅಭ್ಯರ್ಥಿಗಳ ಆಯ್ಕೆ ಸಾಧ್ಯತೆ. ಹೀಗಾಗಿ ಸಭಾಪತಿ ಸ್ಥಾನ ಪಡೆಯುವುದಕ್ಕೆ ಶುರುವಾಗಿದೆ ತೀವ್ರ ಪೈಪೋಟಿ. ಹರಿಪ್ರಸಾದ್, ನಾಗರಾಜ್ ಯಾದವ್, ಸಲೀಂ ಅಹಮದ್ ನಡುವೆ ಫೈಟ್ ಇದೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಹಿರಿಯ ನಾಯಕ ಹರಿಪ್ರಸಾದ್. ಹಾಗಾಗಿ ಸಭಾಪತಿ ಸ್ಥಾನಕ್ಕೆ ಸ್ಪರ್ಧಿಸೋದು ಬಹುತೇಕ ಇಲ್ಲ. ಹೀಗಾಗಿ ಸಲೀಂ ಅಹಮದ್ ಯಾದವ್ ನಡುವೆ ತೀವ್ರ ಪೈಪೋಟಿ ಅನ್ನೋದು ಇದೆ. ಸೊ ಇಲ್ಲಿ ಏನು ಅಂತಂದರೆ ಹರಿಪ್ರಸಾದ್ ಅವರು ಸಚಿವ ಸ್ಥಾನಕ್ಕೆ ಕಣ್ಣಿಟ್ಕೊಂಡು ಕೂತಿದ್ದಾರೆ, ಕಾಯ್ತಾ ಇದ್ದಾರೆ. ಹಾಗಾಗಿ ಇವರು ಸಭಾಪತಿ ಸ್ಥಾನವನ್ನು ಸ್ಪರ್ಧಿಸುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಹಾಗಾಗಿ ಅಧಿವೇಶನದಲ್ಲಿ 4 ಕೈ ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿಗಿದೆ. ಸಭಾಪತಿ ಸ್ಥಾನವನ್ನು ಪಡೆಯೋದಕ್ಕೆ ಈ ಪೈಪೋಟಿ ನಡೀತಾ ಇರೋದು. ಒಂದು ಕಡೆಯಲ್ಲಿ ಹರಿಪ್ರಸಾದ್, ಇನ್ನೊಂದು ಕಡೆಯಲ್ಲಿ ನಾಗರಾಜ್ ಯಾದವ್ ಅವರು, ಜೊತೆಗೆ ಸಲೀಂ ಅಹಮದ್ ಅವರು, ಇವ್ರ ನಡುವೆ ಪೈಪೋಟಿ ಅನ್ನೋದಿದೆ. ಸೊ ಹಾಗಾಗಿ ಸಭಾಪತಿ ಸ್ಥಾನಕ್ಕೆ ಸ್ಪರ್ಧಿಸೋದು ಇಲ್ಲಿ ಹರಿಪ್ರಸಾದ್ ಅವರು ಸಚಿವ ಸ್ಥಾನದ ಮೇಲೆ ಆಕಾಂಕ್ಷೆ ಇಟ್ಟಿರೋದ್ರಿಂದ ಡೌಟು. ಸಲೀಂ ಅಹಮದ್ ಯಾದವ್ ನಡುವೆ ಒಂದು ಪೈಪೋಟಿ ಇದೆ. ಇವರಿಬ್ಬರಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಇಬ್ಬರೂ ಬಹು ವರ್ಷಗಳಿಂದ ಸಾಕಷ್ಟು ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರೋರು. ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಸ್ಥಾನಮಾನಗಳನ್ನು ಅದೇ ರೀತಿಯಾಗಿ ನಿರೀಕ್ಷಿಸ್ತಾ ಇದ್ದಾರೆ. ತಾವು ಅಂದ್ಕೊಂಡಿರುವಂಥ ಸ್ಥಾನಮಾನಗಳು ಸಿಗುತ್ತಾ ಅಥವಾ ಇಲ್ವಾ, ಇದು ಪ್ರಶ್ನೆ. ನಾನು ಸಭಾಪತಿ ಸ್ಥಾನಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಯಾದವ್ ಅವರು. ಹೈಕಮಾಂಡ್ ಏನಾದರೂ ಬಯಸಿದ್ರೆ ನಾನು ಸಭಾಪತಿ ಆಗೋದಕ್ಕೆ ಸಿದ್ಧನಾಗಿದ್ದೇನೆ. ಆಯ್ಕೆ ವಿಚಾರದಲ್ಲಿ ಪಕ್ಷ ತೀರ್ಮಾನವೇ ಅಂತಿಮ. ಬಹಿರಂಗ ಹೇಳಿಕೆ ನೀಡಿದ್ದಾರೆ ನಾಗರಾಜ್ ಯಾದವ್ ಅವರು. ಅವರ ಮನಸ್ಸಿನ ಆಸೆಯನ್ನು, ಮನಸ್ಸಿನ ಇಂಗಿತವನ್ನು ವ್ಯಕ್ತಪಡಿಸ್ಬಿಟ್ಟಿದ್ದಾರೆ. ನಾನು ರೆಡಿ ಇದ್ದೀನಿ, ಪಕ್ಷ ತೀರ್ಮಾನ ಮಾಡಬೇಕು, ಪಕ್ಷ ಏನು ಹೇಳುತ್ತೋ ಅದು ನಾನು ಮಾಡ್ತೀನಿ ಅಂತ ಹೇಳೋದ್ರ ಮುಖಾಂತರವಾಗಿ ತಾನೂ ಕೂಡ ಸಭಾಪತಿ ಆಗುವ ರೇಸ್ನಲ್ಲಿ ಮೊದಲಿಗ ಅನ್ನೋದನ್ನು ಈ ಮುಖಾಂತರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾಯಕರುಗಳು ಯಾರನ್ನು ಆಯ್ಕೆ ಮಾಡ್ತಾರೆ, ಏನು ಮಾನದಂಡದಲ್ಲಿ ಆಯ್ಕೆ ಮಾಡ್ತಾರೆ, ಯಾವ ಆಧಾರದಲ್ಲಿ ಆಯ್ಕೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಬಟ್ ನಾಗರಾಜ್ ಯಾದವ್ ಅವರಂತೂ ಬಾಯ್ಬಿಟ್ಟು ಹೇಳಿದ್ದಾರೆ, ಆಯ್ಕೆ ಮಾಡಿದ್ರೆ ನಾನು ರೆಡಿ ಅಂತ ಅವ್ರು ಹೇಳಿದ್ದಾರೆ. ನೋಡಿ, ಸಭಾಪತಿ ಸ್ಥಾನಕ್ಕೆ ಇದೀಗ ಪೈಪೋಟಿ ಅನ್ನೋದು ನಡೀತಾ ಇರೋದು. ಕೆಲವರು ರೇಸ್ನಲ್ಲಿದ್ದಾರೆ, ಕೆಲವರು ರೇಸ್ನಿಂದ ಹಿಂದೆ ಸರಿಯೋದಕ್ಕೆ ಇನ್ನೂ ಬೇರೆ ಬೇರೆ ಕಾರಣಗಳಿದೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಬಹಿರಂಗ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಪಕ್ಷ ಒಪ್ಕೊಳ್ತು ಅಂತಂದರೆ ನಾನು ರೆಡಿ, ಪಕ್ಷ ಜವಾಬ್ದಾರಿ ಕೊಡ್ತು ಅಂತಂದರೆ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ, ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. ಆದರೆ ಪಕ್ಷ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದೇ ಎಲ್ಲವೂ ಕೂಡ ಇಲ್ಲಿ ನಿರ್ಧಾರ ಆಗೋದು. ಪಕ್ಷ ಇಲ್ಲಿ ಇವರಿಗೆ ಮಣೆ ಹಾಕತ್ತಾ ಅಥವಾ ಮಣೆ ಹಾಕಲ್ವಾ, ಇದು ಕಾದು ನೋಡಬೇಕಾಗಿದೆ. ನಾಗರಾಜ್ ಯಾದವ್ ಅವರು ತಮ್ಮ ಮನಸ್ಸಿನ ಮಾತನ್ನು ಬಹಿರಂಗಪಡಿಸಿದ್ದಾರೆ. ನಾನು ಈ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅಂತ ಹೇಳೋದ್ರ ಮುಖಾಂತರವಾಗಿ ಅವಕಾಶ ಕೊಟ್ಟರು ಅಂತಂದರೆ ನಾನು ಈ ಜವಾಬ್ದಾರಿಯನ್ನು ಮುಂದುವರಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ.